ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಕನ್ಯಾಕುಳೂರು ಗ್ರಾಮದಲ್ಲಿ ಈ ದಿನಾಂಕ 15/1/2014ರಂದು ಚೌಡೇಶ್ವರಿ ದೇವಿಯ ಜಾತ್ರೆ ನಿಮಿತ್ತ ಅಲ್ಲಿ ಜನ ಸೇರಿರ್ತಾರೆ. ಅಲ್ಲಿ ಗ್ರಾಮದವರಾದಂಥ ಈ ಸವರ್ಣೀಯರು ಮತ್ತು ದಲಿತರು ಆ ಬ್ಯಾನರ್ ಕಟ್ಟುವ ಸಲುವಾಗಿ ಅಲ್ಲಿ ಜಗಳ ಪ್ರಾರಂಭ ಆಗ್ತದೆ. ಆ ಜಗಳ ಪ್ರಾರಂಭ ಆಗೋದು ಮರುದಿವಸ ಸಹಿತ ಆ ಕಟೌಟ್ ಬ್ಯಾನರ್ಗಳನ್ನು ಹರಿದು ಹಾಕಿ ತಂಟೆ ತಕರಾರುಗಳಾಗ್ತವೆ. ನಂತರ ದಿನಾಂಕ 17/1/2014ರಂದು ಸದರಿ ವಿಷಯದ ಕುರಿತು ಈ ದಲಿತರು ಮತ್ತು ಸವರ್ಣೀಯರ ಮಧ್ಯೆ ವಿಷಯಗಳನ್ನು ಬಗೆಹರಿಸೋಣ ಕೋರ್ತೆ ಅಂಥೇಳಿ ಈ ಮೃತ ದೇವೇಂದ್ರಪ್ಪ ದಳಪತಿಯವರು ಒಂದು 4-5 ಜನ ಸಾಕ್ಷಿದಾರರನ್ನು ಕರ್ಕೊಂಡು ಬಂದು ಆ ಪಂಚಾಯಿತಿ ಕಟ್ಟಿ ಹತ್ತಿರ ಅವರೆಲ್ಲರೂ ಕೂಡಿ ವಿಚಾರಗಳನ್ನು ಹಂಚಿಕೊಳ್ಳುವ ವಿಷಯದೊಳಗೆ ಆ ದಲಿತರು ಮತ್ತು ಸವರ್ಣೀಯರ ಮಧ್ಯೆ ಜಗಳಾಗಿ ಅಲ್ಲಿ ಈ ದೇವೇಂದ್ರಪ್ಪ ದಳಪತಿಯವರಿಗೆ ಹೊಡೆಯಲು ಬೆನ್ನು ಹತ್ತಾರ. ಆ ಪಂಚಾಯಿತಿ ಕಟ್ಟೆಯಿಂದ ಜುಮ್ಮಾ ಮಸೀದಿ ಕಡೆ ಅವರು ಓಡಿ ಹೋಗುವಾಗ ಈ ಸುಮಾರು 20-30 ಜನ ಈ ಸವರ್ಣೀಯರು ಕೈಯಲ್ಲಿ ಕೊಡಲಿ, ಬಡಿಗೆ ಮತ್ತು ಕಲ್ಲುಗಳನ್ನು ಹಿಡ್ಕೊಂಬಂದು ಅವ್ರ ಮ್ಯಾಗ ಹೊಡಿತಾರೆ, ಹಲ್ಲೆ ಮಾಡ್ತಾರೆ. ಆನಂತರ ಜಾತಿ ನಿಂದನೆ ಮಾಡ್ತಾರೆ. ಅವಾಚ್ಯ ಶಬ್ದಗಳಿಂದ ಬೈದು ಅವರ ಕೈ ಕಾಲುಗಳಿಗೆ ಸಹಿತ ಬಡಿಗೆಂದು ಹೊಡೆದು, ಕೊಳ್ಳಿಯಿಂದ ತಲೆಗೆ ಹೊಡೆದು ಮತ್ತು ಮೈತುಂಬ ಗಾಯಗಳನ್ನು ಉಂಟು ಮಾಡಿ ಅವರಿಗೆ ಗಾಯಗೊಳಿಸಿ ಅಲ್ಲಿ ತೆಳಗೆ ಕೆಡುತ್ತಾರೆ. ಆವಾಗ ಉಳಿದ ಸಾಕ್ಷಿದಾರರು ಈ ಬಿಡಿಸ್ಕೊಳ್ಳೋಕೆ ಹೋದಾಕರೂ ಸಹಿತ ಅವರಿಗೆ ಈ ಬಡಿಗೆಯಿಂದ ಹೊಡಿತಾರೆ, ಅವರಿಗೆ ಗಾಯಗಳು ಮಾಡ್ತಾರೆ. ಅದಾದ ನಂತರ ಇವರು ಅಲ್ಲಿ ಮತ್ತು ಜಾತಿ ನಿಂದನೆ ಮಾಡಿ ಅವಾಚ್ಯ ಶಬ್ದಗಳಿಂದ ಬೈದು ಹೊಡೆಯೋ ಟೈಮ್ದೊಳಗೆ ಸುಮಾರು 4-5 ಜನ ಪ್ರತ್ಯಕ್ಷ ಸಾಕ್ಷಿಗಳು ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಆನಂತರ ಅವ್ರಿಗೆ ಸ್ಥಳದಲ್ಲಿ ಆ ದೇವೇಂದ್ರಪ್ಪ ದಳಪತಿಯವರು ಆದ ಗಾಯಗಳಿಂದ ಮೃತಪಡ್ತಾರೆ. ನಂತರ ಈ ಸದರಿ ಘಟನೆಯ ಕುರಿತು ತನಿಖಾಧಿಕಾರಿಗಳು ತನಿಖೆಯನ್ನು ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪತ್ರ ಸಲ್ಲಿಸಿದ್ರು. ಅದರಲ್ಲಿ ಒಟ್ಟು 68 ಜನ ಸಾಕ್ಷಿದಾರರನ್ನು ನಮೂದಿಸಿದ್ರು. ಮಾನ್ಯ ನ್ಯಾಯಾಲಯದಲ್ಲಿ ಅಭಿಯೋಜನೆ ಪರವಾಗಿ ಒಂದು 35 ಜನ ಸಾಕ್ಷಿದಾರರನ್ನು ನಾವು ವಿಚಾರಣೆಗೆ ಒಳಪಡಿಸಿದ್ವಿ. ಅದರಲ್ಲಿ ಈ ಒಟ್ಟು 32 ಜನರ ಮೇಲೆ ದೋಷಾರೋಪಣಾ ಪತ್ರ ಇತ್ತು. ಆ ದೋಷಾರೋಪಣೆಯಲ್ಲಿ ಈ ವಿಚಾರಣೆ ಕಾಲಕ್ಕೆ 3 ಜನ ಆರೋಪಿತರು ಮೃತಪಟ್ಟಿದ್ದರು. ಒಟ್ಟು ಈಗ 17 ಜನರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಇಬ್ಬರಿಗೆ 6 ತಿಂಗಳ ಶಿಕ್ಷೆ ವಿಧಿಸಲಾಗಿದೆ. ಒಬ್ಬನಿಗೆ 7 ವರ್ಷ ಶಿಕ್ಷೆ ವಿಧಿಸಲಾಗಿದೆ. ಒಟ್ಟು 4,25,000 ರೂಪಾಯಿ ಪರಿಹಾರವನ್ನು ಆ ನೊಂದ ವ್ಯಕ್ತಿಗಳಿಗೆ ಕೊಡಬೇಕೆಂದು ಮಾನ್ಯ ನ್ಯಾಯಾಲಯವು ಆದೇಶ ಮಾಡಿದ್ದು ಇರುತ್ತದೆ. ನಂತರ ಹೆಚ್ಚಿನ ಪರಿಹಾರಕ್ಕಾಗಿ ಸಹಿತ ಕಾನೂನು ಜಿಲ್ಲಾ ಸೇವೆಗಳ ಪ್ರಾಧಿಕಾರ ಅಲ್ಲಿ ಮನವಿ ಸಲ್ಲಿಸಲಿಕ್ಕೆ ಮಾನ್ಯ ನ್ಯಾಯಾಲಯವು ಆದೇಶ ಮಾಡಿದ್ದು. ನೊಂದ ವ್ಯಕ್ತಿಗಳಿಗೆ ಸುಮಾರು 12 ವರ್ಷಗಳ ಸುದೀರ್ಘ ವಿಚಾರಣೆ ನಂತರ ನೊಂದ ವ್ಯಕ್ತಿಗಳಿಗೆ ನ್ಯಾಯ ದೊರಕಿದ್ದು ನಮಗೆ ತುಂಬ ಸಂತೋಷ ಇದೆ. ನೊಂದ ವ್ಯಕ್ತಿಗಳ ಪರವಾಗಿ ನ್ಯಾಯ ದೊರಕಿಸಿದ್ದಕ್ಕಾಗಿ ಮಾನ್ಯ ನ್ಯಾಯಾಲಯಕ್ಕೆ ಅವರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ. ಆರೋಪಿತರು ಬಸವರಾಜ ಆ್ಯಂಡ್ ಅದರ್ಸ್ ಅಂತ ಹೇಳಿ ಒಟ್ಟು 20 ಜನರಿಗೆ ಶಿಕ್ಷೆ ಮಾನ್ಯ ನ್ಯಾಯಾಲಯವು ವಿಧಿಸಲಾಗಿದೆ. ಅದರಲ್ಲಿ 17 ಜನರಿಗೆ ಜೀವಾವಧಿ ಶಿಕ್ಷೆ ಮತ್ತು ಇಬ್ಬರಿಗೆ 6 ತಿಂಗಳ ಶಿಕ್ಷೆ, ಒಬ್ಬನಿಗೆ 7 ವರ್ಷಗಳ ಶಿಕ್ಷೆಯನ್ನು ವಿಧಿಸಿ ಅವರಿಗೆ ದಂಡ ಸಹಿತ ವಿಧಿಸಲಾಗಿದೆ.